ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಮಗನ ಮೂಲಕವೇ ಸಿಎಂ ಸಿದ್ದರಾಮಯ್ಯ ಅವರು ಈಗ ದಾಳ ಉರುಳಿಸಿದ್ರಾ ಅನ್ನುವಂಥದ್ದು ಸಹಜವಾಗಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮಧುಕರ್, ಒಂದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆಗಳು ಆರಂಭವಾಗಿದ್ದಾವೆ. ಈ ಬೆಳವಣಿಗೆಗಳ ಅಂತಿಮ ಫಲಿತಾಂಶ ನವೆಂಬರ್ನಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಯುತ್ತೆ ಅನ್ನೋದಂತೂ ಬಹಳ ಗೊತ್ತಾಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದಂತ ಹೇಳಿಕೆ ಈಗ ಕಾಂಗ್ರೆಸ್ನ ಒಳಗೆ ಒಂದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಎಲ್ಲರೂ ಈಗ ಚರ್ಚೆ ಇರುವಂತದ್ದೇನು, ಸಿದ್ದರಾಮಯ್ಯನವರು ನಾಯಕತ್ವವನ್ನು ಬಿಟ್ಟುಕೊಡೋದೇ ಆದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಚರ್ಚೆಯೇ ಈಗಲೂ ಕಾಂಗ್ರೆಸ್ನ ಒಳಗಿರ್ಬೋದು, ಸರ್ಕಾರದಲ್ಲಿ ಪ್ರಸ್ತುತವಾಗಿ ಇರ್ತಕ್ಕಂಥದ್ದು, ಕಾರ್ಯಕರ್ತರಲ್ಲೂ ಕೂಡ ಆ ರೀತಿಯಾದಂತಹ ಭಾವನೆ ಇದೆ. ಆದ್ರೆ ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ತಪ್ಪಿಸಲೇಬೇಕು ಅನ್ನುವಂತಹ ಒಂದು ತಂತ್ರಗಾರಿಕೆ ಕೂಡ ಸಿಎಂ ಬಣದಲ್ಲಿ ನಡೀತಾ ಇದೆ. ಅದರ ತಂತ್ರಗಾರಿಕೆಯ ಭಾಗವಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಹೆಸರನ್ನ ಮುನ್ನೆಲೆಗೆ ಬಿಟ್ಟಿದ್ದಾರೆ. ಜೊತೆಗೆ ಅಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಸಂದರ್ಭ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಅದು ಕುರುಬ ಸಮುದಾಯದ ಕಾರ್ಯಕ್ರಮ. ಜೊತೆಗೆ ಎಸ್.ಟಿ. ನಾಯಕ ಮುಂದೆ ಸಿದ್ದರಾಮಯ್ಯನವರ ಮಾದರಿಯಲ್ಲೇ ನಾಯಕತ್ವವನ್ನು ಮುಂದುವರಿಸಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಯತೀಂದ್ರ ಹೇಳಿದ್ದಾರೆ. ಅಂದ್ರೆ ಕುರುಬ ಸಮುದಾಯದ ನಾಯಕರು ಕೂಡ ಒಪ್ಕೊಳ್ಬೇಕು, ಜೊತೆಗೆ ಕುರುಬ ಮತ್ತು ಎಸ್ ಟಿಯ ನಡುವೆ ಕುರುಬರನ್ನ ಎಸ್ ಟಿಗೆ ಸೇರಿಸಬೇಕು ಅನ್ನುವಂಥ ವಿಚಾರಗಳ ನಡುವೆ ಒಂದು ವೈರುಧ್ಯ ಬೆಳೀತಾ ಇದೆ. ಸೊ ಅದನ್ನ ಸಮಾಧಾನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಯತೀಂದ್ರ ಅವರು ಈ ದಾಳವನ್ನ ಹುದುರಿಸಿದ್ದಾರೆ. ಇದರ ಜೊತೆಗೆ ಸಿದ್ದರಾಮಯ್ಯನವರ ಆಪ್ತವಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಮಹದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಶತಾಯಗತಾಯ ಸಿದ್ದರಾಮಯ್ಯ 5 ವರ್ಷ ಮುಂದುವರಿಬೇಕು, ಅವರು ಮುಂದುವರಿದೇ ಇದ್ರೆ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು, ಆಗ ನಾವು ದಲಿತ ಮುಖ್ಯಮಂತ್ರಿಯನ್ನ ಕ್ಲೈಮ್ ಮಾಡಬೇಕು ಅನ್ನುವಂಥ ಪ್ಲಾನ್ ಅನ್ನ ಅವರು ಹಾಕೊಂಡಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಹೆಸರನ್ನೇ ಮುಂದೆ ಬಿಟ್ಟಿರುವಂತದ್ದನ್ನ ನೋಡಿದ್ರೆ ನಿಶ್ಚಿತವಾಗಿಯೂ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ತಪ್ಪಿಸೋದ್ರ ಭಾಗವಾಗಿ ಒಂದಷ್ಟು ಪ್ಲಾನ್ಗಳು ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಆಗಿದೆ ಅನ್ನೋದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ರೆ ಡಿ ಕೆ ಶಿವಕುಮಾರ್ ಈ ರೀತಿಯಾದಂತ ಯಾವುದೇ ಹೇಳಿಕೆಗಳಿಗೆ ಯಾವುದೇ ಕೌಂಟರ್ಗಳನ್ನ ಮಾಡದೆ ಅವರು ವ್ಯಕ್ತಿ ಪೂಜೆ ಮಾಡಬೇಡಿ, ಪಕ್ಷ ಪೂಜೆ ಮಾಡಿ ಅಂತ ಹೇಳಿ ಕಾರ್ಯಕರ್ತರಿಗೂ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಮಾಧ್ಯಮಗಳ ಮುಂದೆ ನಮ್ಮ ಪರವಾಗಿ ಯಾರು ಕ್ಲೈಮ್ ಮಾಡುವಂತ ಅಗತ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಅಂದ್ರೆ ಏನೇ ತೀರ್ಮಾನಗಳನ್ನು ಕೈಗೊಳ್ಳೋದಿದ್ರೂ ಕೂಡ ಹೈಕಮಾಂಡ್ ತೀರ್ಮಾನವನ್ನು ಕೈಗೊಳ್ಳುತ್ತೆ, ಹೈಕಮಾಂಡ್ ನನ್ನ ಪರವಾಗಿದೆ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಹಾಗಾಗಿ ಒಂದಷ್ಟು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ಸಂಕಲ್ಪಗಳನ್ನ ಮಾಡ್ತಾ ಇದ್ದಾರೆ, ದೈವದ ಮೊರೆ ಕೂಡ ಹೋಗಿದ್ದಾರೆ. ಅಂತಿಮವಾಗಿ ನವೆಂಬರ್ 20 ಅವರ ಡೆಡ್ಲೈನ್ ಆಗಿದೆ. ಅಷ್ಟರ ಒಳಗೆ ಒಂದು ತೀರ್ಮಾನ ಆಗಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಟೊಂಕ ಕಟ್ಟಿ ನಿಂತಿದ್ದಾರೆ. ಹೈಕಮಾಂಡ್ನ ಮೇಲೂ ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಇದರ ನಡುವೆ ಈಗ ಸಿಎಂ ಬಣದಲ್ಲೂ ಒಂದಷ್ಟು ಜನ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡುವಂಥದ್ದು ಇರ್ಬೋದು, ಸಿದ್ದರಾಮಯ್ಯನವರು ಆಗದೇ ಇದ್ರೆ ಇನ್ನೊಬ್ಬರು ಅನ್ನುವಂಥ ಆಪ್ಷನ್ಸ್ ಗಳನ್ನ ಹೇಳ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಪರವಾಗಿ ಯಾರು ಮಾತನಾಡದೇ ಇದ್ರು ಕೂಡ ಅವರು ಹೈಕಮಾಂಡ್ನಲ್ಲಿ ತಮ್ಮ ಗೇಮ್ ಪ್ಲಾನ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ನವೆಂಬರ್ 15ರಿಂದ 20ರ ಒಳಗೆ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ನಡೀಬಹುದು. ಒಂದು ಸಚಿವ ಸಂಪುಟದ ಪುನರ್ರಚನೆಯ ಭಾಗವಾಗಿಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಒಂದು ವೇಳೆ ಅದಾದ್ರೆ ನಾಯಕತ್ವದ ಬದಲಾವಣೆ ವಿಚಾರ ಮುಂದಕ್ಕೆ ಹೋಗುತ್ತೆ ಅನ್ನುವಂಥ ಅಭಿಪ್ರಾಯದಲ್ಲಿ ಸಿಎಂ ಬಳಗ ಇದೆ. ಯಾವುದೇ ಕಾರಣಕ್ಕೂ ಸಚಿವ ಸಂಪುಟದ ವಿಸ್ತರಣೆ ಅಥವಾ ಪುನರ್ರಚನೆ ಆಗೋದು ಬೇಡ, ನಾಯಕತ್ವದ ಇತ್ಯರ್ಥ ಆಗಲಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಸೂತ್ರವನ್ನ ಇಟ್ಕೊಂಡಿದ್ದಾರೆ. ಈ ಎಲ್ಲದರ ನಡುವೆ ಹೈಕಮಾಂಡ್ ಈಗ ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಸಿಲುಕೊಂಡಿದೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಇಂಥದ್ದೇ ನಾಯಕತ್ವದ ಪರಿಸ್ಥಿತಿಯನ್ನ, ಬದಲಾವಣೆಯ ಪರಿಸ್ಥಿತಿಯನ್ನ ಎದುರಿಸಿ ಕೈ ಸುಟ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಕಾಂಗ್ರೆಸ್ನ ಹೈಕಮಾಂಡ್ನ ಮುಂದೆ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಮಾಡದೇ ಇದ್ರೂ ಕೂಡ ಡ್ಯಾಮೇಜ್ ಆಗುತ್ತೆ, ಮಾಡಿದ್ರೂ ಕೂಡ ಡ್ಯಾಮೇಜ್ ಆಗುತ್ತೆ. ಸಿದ್ದರಾಮಯ್ಯನವ್ರನ್ನ ಮುಂದುವರಿಸಿದ್ರೂ ಕೂಡ ಆಗಬಹುದಂತ ಸಮಸ್ಯೆಗಳಿದಾವೆ, ಮುಂದುವರಿಸದೇ ಇದ್ರೆ ದೊಡ್ಡ ಮಟ್ಟದ ಡ್ಯಾಮೇಜ್ ಕೂಡ ಆಗುತ್ತೆ. ಹೀಗಾಗಿ ಹೈಕಮಾಂಡ್ ಯಾವ ಆಯ್ಕೆಯನ್ನ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲವಾಗಿ ಉಳಿದಿದೆ. ಮಧುಕರ್, ಮಾರುತೇಶ್, ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನೇ ರೇಸ್ಗೆ ಬಿಡೋದಕ್ಕೆ ಏನೆಲ್ಲ ಕಾರಣಗಳಿದಾವೆ? ಮಧುಕರ್, ಒಂದಂತೂ ಬಹಳ ಸ್ಪಷ್ಟ, ಸಿದ್ದರಾಮಯ್ಯನವರ ನಂತರ ಅಹಿಂದ ನಾಯಕತ್ವವನ್ನ ಲೀಡ್ ಮಾಡುವಂತಹ ಯಾವ್ದಾದ್ರೂ ನಾಯಕರು ಕಾಂಗ್ರೆಸ್ನಲ್ಲಿ ಇದ್ದಾರೆ ಅನ್ನುವಂಥದ್ದಾದ್ರೆ ಅದು ಸತೀಶ್ ಜಾರಕಿಹೊಳಿ. ಯಾಕಂದ್ರೆ ಸಿದ್ದರಾಮಯ್ಯನವರು JDS ಅನ್ನ ಬಿಟ್ಟು ಬಂದು ಅಹಿಂದ ಸಂಘಟನೆಯನ್ನ ಮಾಡಿದಾಗ ಸಿದ್ದರಾಮಯ್ಯನವರ ಜೊತೆಗೆ ಹೆಗಲು ಕೊಟ್ಟಿ ಕೆಲಸ ಮಾಡಿದಂಥವರು ಸತೀಶ್ ಜಾರಕಿಹೊಳಿ. ಹೀಗಾಗಿ ಅಹಿಂದ ನಾಯಕತ್ವದ ಹಿಡಿತ ಸಿದ್ದರಾಮಯ್ಯನವರ ಆಯ್ಕೆ ಮೊದಲಾಗಿರುತ್ತೆ. ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿದ್ರೆ ಅಹಿಂದವನ್ನ ಲೀಡ್ ಮಾಡ್ತಕ್ಕಂತಹ ನಾಯಕತ್ವ ಇರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವರಿಗೆ ಮಾತ್ರ. ಇದು ಒಂದು ಕಡೆ. ಇನ್ನೊಂದು ಕಡೆ ಶಾಸಕರ ಬಲವನ್ನ ಹೆಚ್ಚಿಸಿಕೊಳ್ಳೋದ್ರಲ್ಲಿ ಇರ್ಬೋದು ಮತ್ತು ಶಾಸಕರ ಜೊತೆಗೆ ಒಳ್ಳೆ ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರು ಸತೀಶ್ ಜಾರಕಿಹೊಳಿ. ನಾಳೆ ಒಂದು ವೇಳೆ
ಇಲ್ಲ ಯಾರು ಶಾಸಕರು ಹೆಚ್ಚು ವೋಟಿಂಗ್ ಮಾಡ್ತಾರೆ, ಯಾರ ಪರವಾಗಿ ಮತ ಚಲಾಯಿಸ್ತಾರೆ ಅಂತವರನ್ನ ಆಯ್ಕೆ ಮಾಡೋಣ ಅಂತ ಬಂದಾಗ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ ಮುನ್ನೆಲೆಗೆ ಸಿದ್ದರಾಮಯ್ಯನವರ ಟೀಮ್ ಬಿಡುತ್ತೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರ ಭಾಗವಾಗಿಯೂ ಕೂಡ ಸತೀಶ್ ಜಾರಕಿಹೊಳಿ ಹೆಸರನ್ನ ಯತೀಂದ್ರ ಅವರು ತೆಗೆದುಕೊಂಡಿರ್ಬೋದು. ಸತೀಶ್ ಜಾರಕಿಹೊಳಿ ಅವರಿಗೆ ಶಾಸಕರ ಬಲ ಕೂಡ ಇದೆ, ಜೊತೆಗೆ ಅಹಿಂದ ನಾಯಕತ್ವವನ್ನ ಲೀಡ್ ಮಾಡುವಂತಹ ಸಾಮರ್ಥ್ಯ ಕೂಡ ಇದೆ. ಯಾಕಂದ್ರೆ ಈ ಹಿಂದೆ ಅಹಿಂದ ಸಂಘಟನೆಯನ್ನ ಲೀಡ್ ಮಾಡಿರ್ತಕ್ಕಂಥವರಲ್ಲಿ ಪ್ರಮುಖರಾಗಿರ್ತಕ್ಕಂಥವ್ರು. ಜೊತೆಗೆ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅಂದಾಗ್ಲೂ ಕೂಡ ಅವರ ಹೆಸರನ್ನ ಸಿದ್ದರಾಮಯ್ಯ ಕೂಡ ತೆಗೆದುಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರ ಎಲ್ಲಾ ಬೆಳವಣಿಗೆಯಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಪಾತ್ರ ಅಷ್ಟೇ ಪ್ರಮುಖವಾಗಿಯೂ ಕೂಡ ಇದೆ. ಈ ಎಲ್ಲಾ ಕಾರಣಗಳಿಂದಲೂ ಕೂಡ ಈಗ ಮಾದೇವಪ್ಪ ಅವರ ಹೆಸರು ಸೂಚಿಸಿದ್ರು ಕೂಡ ಅವರಿಗೆ ಶಾಸಕರ ಬೆಂಬಲ ಆಗ್ಲಿ ಅಹಿಂದ ಬಲ ಆಗ್ಲಿ ಇಲ್ಲ. ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಗೆ ತಂದರೂ ಕೂಡ ಅಲ್ಲಿ ದಲಿತ ಅನ್ನುವಂಥ ವಿಚಾರ ಬಿಟ್ರೆ ಅಹಿಂದ ನಾಯಕತ್ವದಲ್ಲಿ ಅಂದ್ರೆ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳ ಬೆಂಬಲ ಕೂಡ ಅವರಿಗೆ ಸಿಗ್ಲಿಕ್ಕಿಲ್ಲ. ಆದ್ರೆ ಸತೀಶ್ ಜಾರಕಿಹೊಳಿ ಹೆಸರನ್ನ ಮುನ್ನೆಲೆಗೆ ತಂದ್ರೆ ಈ ಮೂರು ನಾಯಕತ್ವ ಅಹಿಂದ ಬಲ ಸಿಗುತ್ತೆ ಒಂದು ಕಡೆ, ಇನ್ನೊಂದು ಕಡೆ ಶಾಸಕರ ಬಲವು ಕೂಡ ಸತೀಶ್ ಜಾರಕಿಹೊಳಿ ಪರವಾಗಿಯೂ ಇರುತ್ತೆ. ಜೊತೆಗೆ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿಯ ಪರವಾಗಿ ಮತ್ತು ಬೆಂಬಲಕ್ಕೂ ಕೂಡ ಇದ್ದಾರೆ ಅನ್ನುವಂತಹ ಪರಿಸ್ಥಿತಿ ಬರುತ್ತೆ. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರಿಗೆ ಅಧಿಕಾರ ತಪ್ಪಿಸಿ ನಾವು ಅಂದ್ಕೊಂಡಂತವ್ರನ್ನ ಮುಖ್ಯಮಂತ್ರಿ ಮಾಡಬಹುದು ಅನ್ನೋದರ ಪ್ಲಾನ್ ಆಗಿ ಅದರ ಭಾಗವಾಗಿಯೂ ಕೂಡ ಯತೀಂದ್ರ ಅವರು ಸತೀಶ್ ಜಾರಕಿಹೊಳಿ ಹೆಸರನ್ನ ಮುನ್ನೆಲೆಗೆ ತಂದಿರುವಂತದ್ದೇ ಕಾಣಿಸ್ತಾ ಇದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.